ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ ಮಾತಾಡ್ತಾ ಇರೋದು. ಇವತ್ತೇನೆಂದರೆ ವಿಡಿಯೋ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ. ಪಿ ಯು ಸಿ ಆಗಿರೋರು ಎಲ್ಲರಿಗೂ, ಪಿ ಯು ಸಿ 10th ಆಗಿರೋರೆಲ್ಲ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆದರೆ ಅವ್ರ ಏಜ್ 18 ಇರಬೇಕು, 18 ಮೇಲೆ ಇರಬೇಕು. ಈ ಜಾಬ್ ಏನಂದರೆ ಸೆಂಟ್ರಲ್ ಜಾಬ್ದು, ಗೌರ್ಮೆಂಟ್ ಸೆಂಟ್ರಲ್ ಜಾಬ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಇದು ಮೊನ್ನೆ ನವಂಬರ್ 6ನೇ ತಾರೀಕು ಸ್ಟಾರ್ಟ್ ಆಗಿದೆ. 2020 ನವಂಬರ್ 6 ಮುಗಿಯೋದು 15 ಡಿಸೆಂಬರ್ 2020. ನೀವು ಇದೆಲ್ಲ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ನಮಗೆ ಹೆಂಗಂದರೆ ನಾವು 6th 7th 8th 9th 10th ಓದಿರ್ತೀವಲ್ಲ, ಅದರಿಂದನೇ ಮ್ಯಾಥ್ಸ್ ಎಲ್ಲ ಬರುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ, ಒಂದು ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರುತ್ತೆ. ಇದೆಲ್ಲ ಇದು ಮೇಯ್ನ್ ಜಾಬ್ ಏನು ಅಂದರೆ ಲೋಯರ್ ಡಿವಿಷನಲ್ ಕ್ಲರ್ಕು, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು, ಪೋಸ್ಟಲ್ ಅಸಿಸ್ಟೆಂಟು, ಸಾರ್ಟಿಂಗ್ ಅಸಿಸ್ಟೆಂಟು ಮತ್ತು ಡಾಟಾ ಎಂಟ್ರಿ ಆಪರೇಟ್ರು. ಇದೆಲ್ಲ ಜಾಬ್ಸ್ ಇದರಲ್ಲಿ ಬರ್ತವೆ. ಪ್ಲಸ್ ಸೈನ್ಸ್ ಓದಿರೋರಿಗೆ ಇದಕ್ಕೆ ಪಿ ಯು ಸಿಯಲ್ಲಿ ಸೈನ್ಸ್ ಓದಿರೋರಿಗೆ ಇನ್ನು ಸ್ವಲ್ಪ ಮೇಲೆ ಇರೋ ಜಾಬ್ ಕೊಡ್ತಾರೆ, ಸ್ವಲ್ಪ ಹೈ ಲೆವೆಲ್ ಜಾಬ್ ಕೊಡ್ತಾರೆ. ಇದರಲ್ಲಿ ಫಸ್ಟು OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್, ಅದನ್ನು ಮುಗಿಸ್ಬೇಕು. ಅದನ್ನು ಮುಗಿಸಬೇಕು. ಪ್ಲಸ್ ಅದು ಜಾಸ್ತಿ ಇಂಪಾರ್ಟೆಂಟ್. ಅದರಲ್ಲೆಲ್ಲ ನಮ್ಮ 10th ಕ್ಲಾಸ್ ಮಾರ್ಕ್ಸ್ ಕೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಡಬೇಕು. ಇದೊಂಥರ ಈಸಿ ಪ್ರಾಸೆಸ್ಸು. ಪ್ಲಸ್ ಅಪ್ಲೈ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಯಾರ್ಯಾರು ನೋಡ್ತಿದ್ದಾರೋ ಅವ್ರಿಗೆಲ್ಲ ಒಳ್ಳೆಯ ಅವಕಾಶ ಇದು. ಆದಷ್ಟು ಬೇಗ ಅಪ್ಲೈ ಮಾಡಿ. ಏಜ್ ಲಿಮಿಟ್ ಬಂದು 18. ಯಾವಾಗ ಮುಂಚೆ ಹುಟ್ಟಿರ್ಬೇಕಂದ್ರೆ 2/1/1994 ಹುಟ್ಟಿರಬೇಕು. ಆವಾಗಿಂದ ಹುಟ್ಟಿರೋರೆಲ್ಲರಿಗೂ. ಇನ್ನು ಏಜ್ ರಿಲ್ಯಾಕ್ಸೇಷನ್ SC ST ಅವ್ರಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಯಾರಾದರೂ ಇರ್ತಾರಲ್ಲ ಮನೇಲಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ ಈ ಜಾಬ್ ಅಪ್ಲೈ ಮಾಡ್ಬೋದು. ಬೆಸ್ಟ್ ಜಾಬು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಮೇಯ್ನ್ ಏನಂದರೆ ಇದರಲ್ಲಿ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಮ್ಮ 10th ಕ್ಲಾಸ್ ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಇರಬೇಕು, ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಇರಬೇಕು, ಡಿಗ್ರಿ ಓದ್ತಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಇರಬೇಕು, ಆಧಾರ್ ಕಾರ್ಡಲ್ಲಿ ಒಂದೇ ಇರಬೇಕು. ನಾವು ಅದೇ ಡೇಟ್ ಆಫ್ ಬರ್ತನ್ನು ಕೊಡಬೇಕು, ಆವಾಗಲೇ ಆಕ್ಸೆಪ್ಟ್ ಆಗೋದು. ಇನ್ನು ಬಂದುಬಿಟ್ಟು ಇನ್ನು ಹೇಳಬೇಕು ಅಂದರೆ ಈ OTR ರಿಜಿಸ್ಟ್ರೇಷನ್ ಮಾಡೋವಾಗ ಬಹಳ ಕೇರ್ಫುಲ್ಲಾಗಿ ಮಾಡಬೇಕು. ಅದು ಮೇಯ್ನ್. OTR ರಿಜಿಸ್ಟ್ರೇಷನ್ ಇವಾಗ ಒಂದು ಸರಿ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ, OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ಅದು ಒಂದು ಸರಿ ಮಾಡ್ಕೊಂಬಿಟ್ರೆ ಮತ್ತೆ ಆಗ್ತಾ ಇರುತ್ತೆ. ನೀವು ಯಾವಾಗ ಅದರಲ್ಲಿ ಪಿ ಯು ಸಿ ಆದವ್ರಿಗೆ ಜಾಬ್ಸ್ ಬರ್ತವೆ ಸೆಂಟ್ರಲ್ಲು, ಮತ್ತು CGL ಜಾಬ್ಸ್ ಬರ್ತವೆ. CGL ಅದು ಇದು CHSL ಕಂಬೈನ್ಡ್ ಹೈಯರ್ ಲೆವೆಲ್ ಜಾಬ್ಸ್. ಇದು ನೀವು ಅಪ್ಲೈ ಮಾಡ್ಕೊಬೇಕಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಇದು ಮಾಡ್ತೀನಿ, ನೀವು ಅಪ್ಲೈ ಮಾಡ್ಕೊಬೋದು. ಪಾಸ್ಪೋರ್ಟ್ ಸೈಜ್ ಫೋಟೋ ಅದೇ ಅವ್ರು ಕೊಟ್ಟಿರೋ ರೇಷಿಯೋದಲ್ಲೇ ಇರಬೇಕು. ಇದರಲ್ಲಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬ್ಸಲ್ಲೆಲ್ಲ ಒಂದೊಂದು ಕಡೆ 600 ಇರುತ್ತೆ, ಒಂದೊಂದು ಕಡೆ 300 ಇರುತ್ತೆ, ಒಂದೊಂದು ಕಡೆ 400 ಇರುತ್ತೆ. ಆದರೆ ಇದರಲ್ಲಿ 100 ರೂಪೀಸ್ ಸೆಂಟ್ರಲ್ ಗೌರ್ಮೆಂಟು, ಅದಕ್ಕೆ 100 ರೂಪೀಸ್ ಪೇ ಮಾಡಲೇಬೇಕು. ಮತ್ತು ಏನಂದರೆ ಇದರಲ್ಲಿ ನಮ್ಮ ಬೆಂಗಳೂರು, ಇವಾಗ ಕರ್ನಾಟಕದಲ್ಲಿ ಬರೆಯೋರು ಬೆಂಗಳೂರು, ಮಂಗಳೂರು, ಉಡುಪಿ, ಕಲಬುರ್ಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ ಈ ಕಡೆ ಎಲ್ಲ ಒಂದು 8 ಜಾಗಗಳಿದೆ. ಆ 8 ಜಾಗಗಳಲ್ಲಿನೂ ನಾವು ಕರ್ನಾಟಕದವ್ರು ಎಕ್ಸಾಮ್ ಬರಿಬೋದು. ಬೇರೆ ಸ್ಟೇಟವರು ಎಕ್ಸಾಮ್ಗೆ ಅಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲೇ ಬರಿಬೋದು, ಎಲ್ಲಿ ಹತ್ರ ಇರುತ್ತೋ ಅದು. ಇದರಲ್ಲಿ ಬರೋ ಮೇಯ್ನ್ ಸಬ್ಜೆಕ್ಟ್ಸ್ ಏನು ಅಂದರೆ ಇಂಗ್ಲೀಷು, ಜನರಲ್ ಇಂಟೆಲಿಜೆನ್ಸು, ಕ್ವಾಂಟಿಟಿವ್ ಆ್ಯಟಿಟ್ಯೂಡು ಮತ್ತು ಜನರಲ್ ಅವೇರ್ನೆಸ್ ಅಂದರೆ ಜನರಲ್ ನಾಲೆಜ್. ಇವು ಕರೆಂಟ್ ಸಿಚುವೇಶನ್ ಆಫ್ ಇಂಡಿಯಾ, ಮತ್ತು ಪ್ರೆಸೆಂಟ್ ಯಾರಿರ್ತಾರೆ, CM ಯಾರು ಇದರಲ್ಲಿ ಇರ್ತಾರೆ, ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಾರೆ ಅಂತವು ಕೇಳ್ತಾರೆ. ಮತ್ತು ಅಡ್ಮಿಟ್ ಕಾರ್ಡು ನಾವು ಕ್ಯಾರಿ ಮಾಡುವಾಗ ಆಧಾರ್ ಕಾರ್ಡು, ಮತ್ತು ಆಧಾರ್ ಕಾರ್ಡು ಇಲ್ಲಾಂದರೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡ್ ಅವು ಯಾವ್ದಾದ್ರು ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಸ್ಟೂಡೆಂಟ್ಸ್ಗಾದರೆ ID ಕಾರ್ಡ್ ಕೊಟ್ಟಿರ್ತಾರೆ ಕಾಲೇಜಿಂದ, ಅದು ತೊಗೊಂಡು ಹೋಗ್ಬೋದು. ಮತ್ತು ಇವೆಲ್ಲ ತೊಗೊಂಡು ಹೋಗ್ಬೋದು. ಮತ್ತು ನಾವು ಅಪ್ಲೈ ಮಾಡೋವಾಗ ಇವಾಗ ಬಂದಿರೋ ಹೊಸ ರೂಲ್ ಏನು ಅಂದರೆ
ನಾವು ಅಪ್ಲೈ ಮಾಡುವಾಗ ಮೇಯ್ನಾಗೆ ನಮ್ಮ ಫೋಟೋ ಕೆಳಗಡೆ ಡೇಟ್ ಇರಬೇಕು. ಆ ಡೇಟು 3 ತಿಂಗಳು ಒಳಗಡೆ ಇರಬೇಕು. ಇವತ್ತು ಅಪ್ಲೈ ಮಾಡ್ತಿದ್ದೀನಿ 3 ತಿಂಗಳು ಹಿಂದುಗಡೆಯಿಂದ ಆ ಫೋಟೋ ತೆಗೆಸ್ಕೊಂಡಿರಬೇಕು. ಕೆಳಗಡೆ ಡೇಟ್ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇದು ಮೇಯ್ನ್ ಪಾಯಿಂಟು. ಮತ್ತು ಇದರಲ್ಲಿ ಏನು ಅಂದರೆ OTR ರಿಜಿಸ್ಟ್ರೇಷನ್ ಮಾಡುವಾಗ ಜಾಸ್ತಿ ಜಾಗ್ರತೆಯಿಂದ ಮಾಡಬೇಕು. ಅದು ಜಾಸ್ತಿ ಪ್ರಾಬ್ಲಮ್ ಆಗಿಬಿಡುತ್ತಿಲ್ಲ ಅಂದರೆ OTR ರಿಜಿಸ್ಟ್ರೇಷನಲ್ಲಿ ಮೊಬೈಲ್ ನಂಬರು, ಮೇಲ್ ID, ಆಧಾರ್ ನಂಬರು ಎಲ್ಲ ಕೇಳ್ತಾರೆ. ನಾವು ಓದಿರೋ ಕಾಲೇಜು ಎಲ್ಲ ಕೇಳ್ತಾರೆ. ನಿಮಗೆ ಆ OTR ರಿಜಿಸ್ಟ್ರೇಷನ್ಗೂ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೇಯ್ನಾಗಿ ರೋಲ್ ನಂಬರು ನಮ್ಮ ಸೆಂಟ್ರು ಪಕ್ಕ ಹೊಡಿಬೇಕು. ಸೆಂಟರ್ ಅಂದರೆ ಇವಾಗ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಬೋರ್ಡ್ ನಮ್ಮದು. ಹಂಗೆ ಇವಾಗ ಸ್ವಲ್ಪ ಜನ ಆಂಧ್ರದಲ್ಲಿ ಓದಿರ್ತಾರೆ. ಆಂಧ್ರ ಅವ್ರದ್ದು ಬಂದುಬಿಟ್ಟು SSLC ಹಂಗೆ ಬರುತ್ತೆ. ಇವಾಗ ನೋಡಿ, ಅದು OTR ರಿಜಿಸ್ಟ್ರೇಷನ್ದು ನಾನೆಲ್ಲ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಫ್ರೆಂಡ್ಸ್, ಇದು OTR ರಿಜಿಸ್ಟ್ರೇಷನ್ದು ಸ್ಕ್ರೀನ್ಶಾಟ್ಸ್ ಥರ ನೋಡಿ. ಆಧಾರು ವೆರಿಫೈ ಆಧಾರು ಎಲ್ಲ 2 ಸರಿ ಓದಬೇಕು. ID ಕಾರ್ಡ್ ನಂಬರು, ನೇಮ್ನ ವೆರಿಫೈ ಮಾಡ್ಕೊಬೇಕು. ತಂದೆ ಹೆಸರು, ಅದು ಯಾರಾದರೂ ಎಕ್ಸ್ಪೈರ್ ಆಗಿದ್ದರೆ ಲೇಟ್ ಅಂತ ಮೆನ್ಷನ್ ಮಾಡಬೇಕು. ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮದರ್ ನೇಮು, ವೆರಿಫೈ ಮದರ್ ನೇಮು, ಡೇಟ್ ಆಫ್ ಬರ್ತು ಎಲ್ಲ 2 ಸರಿ. ಮತ್ತು ನಾವು ಓದಿರೋ ಎಜುಕೇಷನ್ ಬೋರ್ಡು, ವೆರಿಫೈ ಎಜುಕೇಷನ್ ಬೋರ್ಡ್ ಅಂದರೆ ಹಂಗೆ. ಮತ್ತು ರೋಲ್ ನಂಬರು, ಇಯರ್ ಆಫ್ ಪಾಸಿಂಗು, ಜೆಂಡರು ವೆರಿಫೈ ಇದೆಲ್ಲ ಬೋರ್ಡು. ಎಜುಕೇಷನ್ ಲೆವೆಲ್ ನಾವು ಗ್ರ್ಯಾಜುಯೇಷನ್ವರೆಗೂ ಮುಗಿಸಿದ್ರೆ ಗ್ರ್ಯಾಜುಯೇಷನ್ ಹೊಡಿಬೇಕು. PUCವರೆಗೂ ಅಂದರೆ ಇಂಟರ್ಮೀಡಿಯೇಟ್ವರೆಗೂ ಮುಗಿಸಿದ್ರೆ ಇಂಟರ್ಮೀಡಿಯೇಟ್ವರೆಗೂ ಹೊಡಿಬೇಕು. ಮತ್ತು ಕ್ಯಾಟಗಿರಿ ನಾವು ಜನರಲ್ ಕೆಳಗಡೆ ಬರ್ತೀವಿ, OBC ಕೆಳಗಡೆ ಬರ್ತೀವಿ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಇದು ಸ್ವಲ್ಪ ಸ್ಟೇಟ್ಗಳಲ್ಲಿ ಪ್ರವೇಶ ಇದೆ, ಇನ್ನು ಸ್ವಲ್ಪ ಸ್ಟೇಟ್ಗಳಲ್ಲಿ ಈ ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾಯಿಲ್ಲ ಯಾರಿಗೂ. ಒಟ್ಟಿನಲ್ಲಿ ಈ ಜಾಬ್ ಇದನ್ನು ಮಾಡೋರು ಸಿಟಿಸನ್ ಆಫ್ ಇಂಡಿಯಾ ಅವರೇ ಆಗಿರಬೇಕು. ಮತ್ತು ಐಡೆಂಟಿಫಿಕೇಷನ್ ಮಾರ್ಕ್ಸ್, ಮೋಲ್ಸ್ ಇಂಗ್ಲೀಷಲ್ಲಿ. ಮತ್ತು ಕಣ್ಣು ಕಾಣಿಸ್ಲಿಲ್ಲ ಅಂದರೆ VH ಅಂತ, ಅಂದರೆ ಸ್ವಲ್ಪ ಸೈಟ್ ಇರೋರಿಗೆಲ್ಲ ಇದೆಲ್ಲ ಇದು ಮಾಡಬೇಕು. ಇದು ಮೇಯ್ನು ಇಂಪಾರ್ಟೆಂಟ್ ಇವೆಲ್ಲ. ಮತ್ತು ನಮ್ಮ ಸ್ಟೇಟ್ ಇವಾಗ ನೀವು ಆಂಧ್ರದಲ್ಲಿದೆ ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿದೆ ಕರ್ನಾಟಕ ಡಿಸ್ಟಿಕ್ಕು, ಪಿನ್ ಕೋಡು ಪ್ರತಿಯೊಂದು ಮೆನ್ಷನ್ ಮಾಡಬೇಕು. ಮತ್ತು ಸಬ್ಮಿಟ್ ಕೊಟ್ಟರೆ ಆಗೋಯ್ತು. ಮತ್ತು ಫೋಟೋ ಅಪ್ಲೋಡ್ ಮಾಡೋವಾಗ ಅವ್ರು ಕೊಟ್ಟಿರೋ ರೇಷ್ಯೋದಲ್ಲಿ ಮಾತ್ರ ನಾವು ಫೋಟೋ ಅಪ್ಲೋಡ್ ಮಾಡಬೇಕು. ಅವ್ರು ಕೊಡೋ ರೇಷ್ಯೋ ಏನು ಅಂದರೆ, ಅವ್ರು ಕೊಡೋ ರೇಷ್ಯೋ ಹೆಂಗಿರುತ್ತೆ ಅಂದರೆ 4 KB ಸಿಗ್ನೇಚರ್ ಬಂದು 4 KB ಒಳಗೆ ಇರಬೇಕು. ಫೋಟೋ ಬಂದುಬಿಟ್ಟು 25 KB ಒಳಗಡೆ ಇರಬೇಕು. ಆವಾಗಲೇ ನಮಗೆಲ್ಲ ಅಪ್ಲೈ ಮಾಡೋಕ್ಕಾಗೋದು, ಎಲ್ಲ ಈಸಿ ಆಗೋದು ನಮಗೆಲ್ಲ. ಫ್ರೆಂಡ್ಸ್, ಇವಾಗ ನಾನು ಮೇನ್ ಏನು ಹೇಳೋದಂದರೆ 2019 ಬ್ಯಾಚ್ ಆಗಿ ಆಚೆ ಕಡೆ ಬಂದಿರ್ತೀರಲ್ಲ, ಅವರೆಲ್ಲರೂ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ರೆ ಜಾಸ್ತಿ ಉಪಯೋಗ ಇದೆ. ಯಾಕಂದರೆ ಗೌರ್ಮೆಂಟ್ ಜಾಬ್ಸ್ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ, ಭಾಳ ಈಸಿ ಇರುತ್ತೆ ಅಪ್ಲೈ ಮಾಡೋ ವಿಧಾನ. ಎಕ್ಸಾಮ್ ಬಂದುಬಿಟ್ಟು ಸ್ವಲ್ಪ ಹಾಗೆ ಹಿಂಗೆ ಮೀಡಿಯಮ್ ಲೆವೆಲಲ್ಲಿರುತ್ತೆ, ನಾವೆಲ್ಲರೂ ಬರೀಬೋದು. ಆದರೆ ಈ ಎಕ್ಸಾಮ್ಗೆ ನಾವು ಜಾಸ್ತಿ ಪ್ರಿಪೇರ್ ಆಗಬೇಕು. ಬೆಂಗಳೂರಲ್ಲಿ ಇರ್ತವೆ, ಮಂಗಳೂರು, ಮೈಸೂರು, ಉಡುಪಿ, ಕಲಬುರಗಿ ಮತ್ತು ಗುಲ್ಬರ್ಗ, ಈ ಸೆಂಟ್ರ್ಗಳೆಲ್ಲದರಲ್ಲಿ ಎಕ್ಸಾಮಿನೇಷನ್ ಎಲ್ಲ ಇದೆ. ನಿಮ್ಗೆ ಯಾವ್ದು ಹತ್ರ ಅದರಲ್ಲಿ ಇದು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಎಕ್ಸಾಮ್ ಬರೆದವ್ರಿಗೆ ಭಾಳ ದೊಡ್ಡ ಅದೃಷ್ಟ ಇದೆ. ಈಗ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ರೆ ಇನ್ನು 2 ಲೆವೆಲ್ ಇರ್ತವೆ. ಒಂದು ಇಂಟರ್ವ್ಯೂ ಲೆವೆಲ್, ಇನ್ನೊಂದು ಫೈನಲ್ ಲೆವೆಲಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ ಇದಾದರೆ ಇದರಲ್ಲಿ ಜಾಸ್ತಿ ಇದೆ. ಯಾರು ವೇಸ್ಟ್ ಮಾಡ್ಕೊಬೇಡಿ ಈ ಒಳ್ಳೆ ಚಾನ್ಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.